ಸಿದ್ದರಾಮಯ್ಯ ಪಾಪ ಅವ್ನಿಗೆ ಆಯುಷ ಆರೋಗ್ಯ ಕೊಡ್ಲಿ. ನಾವನಿದ್ದ ಅನ್ನ ಉಣ್ತಿದ್ದೋ, ಈಗ ಅವನಿಂದ ನಾವು ಅನ್ನ ಉಣ್ತಿದ್ದೋ. ಅವ್ನು ಗೆಲ್ಲಿಕ ನಾವು ಸಿದ್ದರಾಮಯ್ಯ 5 ವರ್ಷ ರಾಜೀನಾಮೆ ಯಾಕವ ಕೊಟ್ಟಾರು? ಇಲ್ಲಿ ಹೇಳ್ತಾರಲ್ಲ ರಾಜೀನಾಮೆ ಕೊಟ್ಟಿ ಹೆಂಗೆ ಅಂತ, ಯಾಕವ? ಅಲ್ಲ ಬಡವ್ರು ಅವ್ರು ಗೆದ್ದ ಮೇಲೆ ನಾವೆಲ್ಲ ಹೋಗ್ಬಿಟ್ಟಿದ್ವಿ. ಹೆಸರನ್ನ ರೇಡಿಸ್ಕೊಂಡ ಕೊಡ್ತಿದ್ರು, ಜೀವನಾಂಶ ಆಯ್ತಿತ್ತು. ಯಾರು ಇವ್ರು ಯಾರು ಅವ್ರು ಓಟ್ಗೆ ಸುಟ್ರಲ್ಲ ಇವಾಗ ಅವ್ರಿಗೆ ನಾವು ನಮ್ಮ ಇಂತ ಕೊಡ್ತೀನಿ ಅಂತ ಅಂದ್ರು. ಏನು ಈಗ ಸಿದ್ದರಾಮಯ್ಯ ಇರ್ಬೇಕಾ ಹೋಗ್ಬೇಕಾ? ಇರ್ಬೇಕು ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಇರ್ಲೇಬೇಕು. ಸಿದ್ದರಾಮಯ್ಯ ಇರ್ಬೇಕಾ? ಬದುಕತ್ತಾರೆ ಬಡವ್ರ ಬಂದಿಲ್ಲ. ಪಾದಯಾತ್ರೆ ಮಾಡ್ತಾವ್ರೆ ಇಲ್ಲಿ. ಮಾಡೋರು ಮಾಡ್ಲಿ ಬಿಡಿ, ಮಾಡಿದವರೆಲ್ಲ ಹೋಗ್ಬಿಡುದಿಲ್ಲ. ನಮ್ಮ ಸಿದ್ದರಾಮಯ್ಯಗೆ ಬರೋದು. ಕಾರಣ ಏನ್ ಮಾತಾಡವ್ರೆ ಅದ್ ನಡ್ಸ್ಕೊಂಡು ಹೋಗ್ಲಿ ಕಣವ. ಪಾದಯಾತ್ರೆ ಮಾಡಿದ್ರೆ ಮಾಡ್ಲಿ ಅವ್ರು. ಇದು ಇವ್ರ ಕಾರಣ ಅವನು 4 ಜನಕ್ಕೆ ಕಾಲದಿಂದ ಅನ್ನ ಹಾಕಿದ್ದ. ಇವತ್ತು ಯಾರು ಜಮೀನದೆ ಇದ್ರ ಬಡವ್ರ ಬಗ್ರಿಗೆ ಏನ್ ಮಾಡ್ತಾ ಇದ್ದಾನ ಅವನು ಕುಮಾರಸ್ವಾಮಿ? ಬಡವ್ರ ಬಗ್ರಿಗೆ ಏನ್ ಮಾಡ್ತಾ ಇದ್ದಾನು ಹೇಳದ? ಬಡವ್ರ ಬಗ್ರಿಗೆ ಖಾತೆ ಮಾಡಿಸ್ಕೊಡ್ತಾ ಇದ್ದಾನ, ಬಡವ್ರ ಬಗ್ರು ಕೊಡ್ತಾನೆ. ಯಾರು ಗದ್ದೆ ಜಮೀನು ಮಡಗಿ ಸಾಲ ತಕತ್ತಾರೆ ಅವ್ರಿಗೆ ಮಾಡ್ತಾವನೆ, ಅವ್ರಿಗೆ ಮಾಡ್ತಾವನೆ ಕಣವ. ಇದು ಬಡವ್ರ ಬಗ್ರಿಗೆ ಏನ್ ಸಹಾಯ ಮಾಡ್ತಾ ಇದ್ದಾನು ಕುಮಾರಸ್ವಾಮಿ? ಏನ್ ಮಾಡ್ತಾ ಇದ್ದಾನು? ಇವನಾರ ಸಿದ್ದರಾಮಯ್ಯ ಅನ್ನ ಹಾಕಿದ್ದ ಅಷ್ಟು ವರ್ಷದಿಂದ. ಇಂದಿರಾ ಗಾಂಧಿ ಕಾಲದಿಂದ ಅನ್ನನೇ ನಡೆದಿತ್ತು, ಇವತ್ತು ಅನ್ನನೇ. ಹೌದು ಮೇಡಮ್, ಸಿದ್ದರಾಮಯ್ಯ ಅನ್ನನೇ ಹಾಕಿರೋದು. ಜನಕ್ಕೂ 2,000 ರೂಪಾಯಿ ದುಡ್ಡು ಕೊಡ್ತಾವ್ನೆ, 500 ರೂಪಾಯಿ ಅಕ್ಕಿ ದಾನನೂ ಮಾಡ್ತಾವನೆ. ಹೌದು ಮೇಡಮ್, ಒಳ್ಳೇರು ಮೇಡಮ್ ಅವರು. ಸಿದ್ದರಾಮಯ್ಯ ನಡ್ಸ್ಕೊಂಡು ಹೋಗ್ಲಿ, ಅವ್ನು ಇರಗಂಟ. ಈಗ ಹೊಸ ದಿನ ನಿಲ್ಸೋದು, ಹೊಸ ದಿನ ಕೊಡೋದು ಮಾಡಿದ್ರೆ ಜನ ಗ್ಯಾರಂಟಿ ರೊಚ್ಚ ಕೇಳ್ತಾರೆ ಅಷ್ಟೇ. ಸರ್, ಈಗ ಪಾದಯಾತ್ರೆಯಲ್ಲಿ ಪ್ರೀತಮ್ ಗೌಡ ಅವ್ರನ್ನ ಅಡ್ಡ ಹಾಕಿದ್ರು, ನಾನು ನೋಡಿದ್ರೆ ನೀವು ಅಡ್ಡ ಹಾಕಿದ್ರು. ಎದಕ್ಕೆ ಹಾಕಿದ್ರು ಅವ್ರನ್ನ? ಅಡ್ಡ ಯಾಕೆ ಹಾಕಿದ್ರು ಏನಂತ ಗೊತ್ತಿಲ್ಲ ನಮಗೂ ಕೂಡ. ಅಡ್ಡ ಹಾಕಿದ್ರು, ಅಡ್ಡ ಅಂತೂ ಹಾಕಿದ್ರು. ಒಂದು ವಿಚಾರ ಮೇಡಮ್, ಪ್ರೀತಮ್ ಗೌಡರ ಜನಪ್ರಿಯತೆ ಕಂಡು ಆಗಿರಬಹುದು. ಸೊ ಈಗ ಪ್ರೀತಮ್ ಗೌಡ್ರು ಈಗ ಗೊತ್ತು ಮಂಡ್ಯದಲ್ಲಿ JDS ಬೆಲ್ಟಿದು ಅಂತ, ಅದು ಪಾದಯಾತ್ರೆಗೆ ಬಂದಿದ್ದಾರೆ, ಮೆಚ್ಚಬೇಕು ಅವ್ರ ಸಾಹಸನ. ಆದ್ರೆ ಈ ಒಂದು JDS ಅವ್ರಿಗೂ BJP ಅವ್ರಿಗೂ ತಾಳಮೇಳ ಇಲ್ವಾ ಅಂತ? ತಾಳಮೇಳ ಮಾಡ್ದಂಗೆ ಆಯ್ತಲ್ಲ. ಎಲ್ಲಿ ಕುಮಾರಸ್ವಾಮಿ ಅವ್ರು ರೊಚ್ಚಿಗೆ ಎದ್ಬಿಟ್ಟು ಯಾರು ಕಾರ್ಯಕರ್ತರು ಹಂಗ್ ಮಾಡ್ಬೇಡಿ ಹಿಂಗ್ ಮಾಡ್ಬೇಡಿ ಅಂತೆಲ್ಲ ಭಾಷಣ ಹೊಡೆದ್ರಲ್ಲ. ಅಲ್ಲ, ಕಾರ್ಯಕರ್ತರು ಮಾಡಬೇಡಿ ಅಂತ ಅಂದ್ರೆ ಪಾದಯಾತ್ರೆ ಮಾಡಬೇಡಿ ಅಂತ ಏನು ಹೇಳಿಲ್ಲ ಕುಮಾರಸ್ವಾಮಿ ಅವರು. ಬಟ್ ಏನೋ ವೈಯಕ್ತಿಕ ಕಾರಣಗಳಿಂದ ಏನಾದ್ರು ವಿಚಾರಗಳಿದ್ರೆ ಹೇಳಿರ್ಬೋದು. ಆದ್ರೆ ಇದು ಪ್ರೀತಮ್ ಗೌಡರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರೋದ್ರಿಂದ ಅವ್ರ ಕರ್ತವ್ಯ ಅವ್ರು ಮಾಡಲೇಬೇಕು. ಅವ್ರ ಕರ್ತವ್ಯ ಅವ್ರು ಮಾಡ್ತಾ ಇದಾರೆ. ಸೊ ಈಗ ಪ್ರೀತಮ್ ಗೌಡ್ರ ವಿಚಾರಕ್ಕೆ JDS ಮತ್ತು BJP ನಡುವೆ ಜಗಳ ನಡೀತಾ ಇದೆ ಅಂತಾರಲ್ಲ, ನಿಜನಾ? ಮೇಡಮ್, ಜಗಳ ಅಂತ ಏನಿಲ್ಲ, ಏನೋ ಸಣ್ಣ ಪುಟ್ಟ ಮನಸ್ತಾಪಗಳು, ಅಲ್ಲ ಕಾರ್ಯಕರ್ತರ ಮನಸ್ತಾಪಗಳು ಇರ್ಬೋದು. ಇದ್ರೆ ನಾನು ಕುಮಾರಸ್ವಾಮಿ ಮತ್ತೆ ವಿಜೇಂದ್ರ ಅವರು ಇದು ಪಾದಯಾತ್ರೆ ಮಾಡುವಾಗ ಹೋಗಿ ಮೈಕ್ ಹಿಡ್ದೆ. ಒಂದ್ ಕಡೆ ಗೌಡ ಪ್ರೀತಮ್ ಗೌಡ ಜೈ ಅಂತ ಒಂದ್ ಕಡೆ, ಇನ್ನೊಂದ್ ಕಡೆ ದೇವೇಗೌಡರಿಗೆ ಕುಮಾರಸ್ವಾಮಿ ಅವ್ರಿಗೆ ಜೈ ಅಂತ. ಫುಲ್ ವಿಜಯಣ್ಣಂಗೂ ಮತ್ತೆ ಕುಮಾರಸ್ವಾಮಿ ಅವ್ರಿಗೂ ಒಂಥರ ಇರಿಸ್ಮುರ್ಸಾಗೋಯ್ತು. ಏನಿಲ್ಲ ಮೇಡಮ್, ಅದು ಈಗ ನಾನು BJP ಕಾರ್ಯಕರ್ತ ಆಗಿ ನನಗೆ ಪ್ರೀತಮ್ ಗೌಡ್ರ ಬಗ್ಗೆ ಅಭಿಮಾನ ಇದೆ. ಹಂಗಾಗಿ ನಾನು ಪ್ರೀತಮ್ ಗೌಡ್ರಿಗೆ ಜೈಕಾರ ಹಾಕ್ಲೇಬೇಕಾಗುತ್ತೆ. ಓಕೆ, ಆಲ್ ರೈಟ್, ಥ್ಯಾಂಕ್ ಯು ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.